Hello, madam. Your key. Oh, thank you so much. Do you stay here? Yeah, I stay with my friend. Oh, it's so fine. You are from India? Yes, nice to meet you. Pleasure meeting you. Thank you. Shall we walk? Come, let's go. ಯಾರಿದ್ದೀರಾ ನೀವಿಲ್ಲಿ? ನಾನು ನನ್ನ ಫ್ರೆಂಡ್ ಜೊತೆ ಇದ್ದೀನಿ. ಅವಳು ಕೆನಡಾಗೆ ಹೋಗಿದ್ದಾಳೆ, ಸೊ ನಾನು ಒಬ್ಳೇ ಇದ್ದೀನಿ. ನೀವು? ನಾನು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು? ಸದ್ಯಕ್ಕೆ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ನಾಳೆ ಒಂದು ಕಂಪನಿದ ಆಡಿಷನ್ ಇದೆ. ಯಾವ ಕಂಪನಿ? MTN ಮೊಬೈಲ್ ಕಂಪನಿದು ಮಾಡಲಿಂಗ್ ಆಫರ್ ಬಂದಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. MTN ಮೊಬೈಲ್ ಕಂಪನಿ? ಓಹ್, ಡೋಂಟ್ ವರಿ, ನಾಳೆ ನೀವು ಖಂಡಿತ ಸೆಲೆಕ್ಟ್ ಆಗ್ತೀರಾ. Really? Do you think so? I don't think so. I know so. ನಾಳೆ ಸೆಲೆಕ್ಟ್ ಆದ್ರೆ ನನ್ನ ಕಡೆಯಿಂದ ನಿಮಗೆ ಟ್ರೀಟ್, ಓಕೆ? Really? Yeah. Promise? Promise. Roll down. Camera. Action. Hi. How are you? I'm thinking about you. Only you. No, you can't miss me. Because I have Hello Freedom. MTN Mobiles. Correct. Congratulations, Sonia. You've been selected. Selected? Yeah. You mean I? Yes, you have been selected, Sonia. Because you have great style, amazing posture, and top of it, you look stunning. Thank you. You're... Miss Sonia, he is Mr. Rajkumar, Marketing Director of MTN Mobile Company. What? Is it? Yeah, that's me. Congratulations. Thank you. Thank you so much. Please come. Sure. I can't believe this, Raj. ನಿನ್ನೆ ನಾನು ಕಳ್ದೋಗಿರೋ ರೂಮ್ ಕೀ ಕೊಟ್ಟು ನನಗೆ ಪರಿಚಯ ಆದ್ರೆ ಇವತ್ತು ನನ್ನನ್ನು ಸೆಲೆಕ್ಟ್ ಮಾಡಿ ನನ್ನ ಲೈಫ್ಗೆ ಒಂದು ಲಿಫ್ಟ್ ಕೊಟ್ಟಿದ್ದೀರಾ. ನನ್ನಿಂದನೇ ನಿಮ್ ಕೆರಿಯರ್ ಆರಂಭ ಆಗಬೇಕು ಅಂತಿದ್ರೆ ಆ ಭಗವಂತನ ಕೈಲೂ ತಪ್ಸಕ್ಕಾಗಲ್ಲ. ಮಿಸ್ಟರ್ ರಾಜ್, from the bottom of my heart, I want to give you something in return. ನೀವು ಸೆಲೆಕ್ಟ್ ಆದ್ರೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ರಿ. Absolutely, you're right. Come on. ಇದು ನಿಮ್ ವಿಕ್ಟರಿಗೆ. No. ನಮ್ಮ ಫ್ರೆಂಡ್ಶಿಪ್ಗೆ. That's better. Raj, wanna dance? Me? Come on. Okay. Huh? Ajay Singh. Okay. Sonia. Hey, Sonia. Huh? Sonia. Oh, sorry, Raj. What is this here? ಅಲ್ಲಿ ಪೂಲ್ ಸೈಡ್ ಅಲ್ಲಿ ಬಫೆ ಇತ್ತು. ನಾವು ನೋಡಿದ್ರೆ ಇಲ್ಲಿ ಸಾಂಗು ಡ್ಯಾನ್ಸು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. Just for a change, Raj. It's okay, darling. Okay. Okay. Hi. Hi, beauty. Hi, darling. Hello, sweetie. How are you? Come on, girl. Let's enjoy. Raj, ನಾನು ಸ್ವಲ್ಪ ಕ್ಲೋಕ್ ರೂಮ್ಗೆ ಹೋಗಿ ಬರ್ತೀನಿ, ಓಕೆ? Okay, carry on. Yeah, yes. Hi, handsome. ಸೋನಿಯಾ, ಅಲ್ಲೇನ್ ಮಾಡ್ತಾ ಇದ್ದೆ? ಹೇ ರಾಜ್, ನಿಮ್ಗವ್ರು ಯಾರು ಅಂತ ಗೊತ್ತಾ? ಗೊತ್ತು, ಅಜಯ್ ಸಿಂಗ್. ಹಾ, ಅವ್ರು ಇಂಡಿಯಾದಿಂದ ಮಾಲ್ಡೀವ್ಸ್ಗೆ ಅವ್ರ ಪ್ರಾಡಕ್ಟ್ಸ್ಗೆ ಬ್ರಾಂಡ್ ಅಂಬಾಸಿಡರ್ ನ ಹುಡುಕೊಂಡು ಬಂದಿದ್ದಾರೆ. ನಾನು ಅವ್ರ ಅಟೆನ್ಷನ್ ಜಸ್ಟ್ ನನ್ ಕಡೆ ಡ್ರಾ ಮಾಡಿದೆ ಅಷ್ಟೇ. ಈಗ ನೋಡಿ, ಅವ್ರ ಈ ಕಡೆ ಬಂದೇ ಬರ್ತಾರೆ. ಯಾರಿಗೋಸ್ಕರ? ನನಗೋಸ್ಕರ. Sorry for the disturbance. I'm Ajay Singh. Hi, it's a pleasure to meet you. Pleasure is all mine, beautiful young lady. Thank you. He's my boyfriend, Mr. Raj. Hi.
ನಾನು ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕು. ನಿಮ್ ಫ್ರೆಂಡು ತಪ್ಪು ತಿಳ್ಕೊಳಲ್ಲ ತಾನೆ? ಆಫ್ ಕೋರ್ಸ್, ರಾಜ್ ಯಾಕೆ ತಪ್ಪು ತಿಳ್ಕೊತಾರೆ? ಓಕೆ ದೆನ್ ಕಮ್ ವಿತ್ ಮೀ, ವಿಲ್ ಡ್ಯಾನ್ಸ್. ಕಮ್ ಆನ್ ಡಾರ್ಲಿಂಗ್. ನನ್ನ ಹೊಸ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಡರ್ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ಐ ಗೆಸ್ I made my choice. Wow, thank you. I like to dance with you. Really? Yeah, Hey. I like it. I love it. I'm really happy. Thank you. Yeah. Whoa. Huh? What kind of behavior is this, Raj? ಯಾಕೆ ನಾನು ಒಬ್ಬಳೇ ಬಿಟ್ಟು ಬಂದ್ಬಿಟ್ರಿ? ಮತ್ತಿನ್ನೇನು, ನೀನು ಅಜಯ್ ಸಿಂಗ್ ಡ್ಯಾನ್ಸ್ ಮಾಡೋದು ನೋಡ್ತಾ ಕೂತಿರ್ಬೇಕಾಗಿತ್ತಾ? What nonsense are you talking, Raj? I am a model. ನನ್ನ ಡಿಗ್ರಿ, ಡಿಪ್ಲೊಮಾ ಎಲ್ಲ ನನ್ನ ಅಂದ ಚಂದಾನೆ. ಆ ಡಾನ್ಸ್ ಇಂದ ನನಗೆ ಎಷ್ಟು ದೊಡ್ಡ ಕಾಂಟ್ರಾಕ್ಟ್ ಸಿಕ್ತು ಗೊತ್ತಾ? It's a part of my profession. Try to understand. ನೀನ್ ಈ ಕಾಂಟ್ರಾಕ್ಟ್ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ, ರೈಟ್? ಅವ್ರಿಗೆ ಅವ್ರ ಪ್ರಾಡಕ್ಟ್ ಮಾರ್ಕೆಟ್ ಮಾಡಕ್ಕೆ ನನ್ನ ಬಾಡಿ ಬ್ಯೂಟಿ ಬೇಕು. ಅದಕ್ಕೆ ನಾನು ಕೇಳಿದಷ್ಟು ಹಣನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. It is strictly professional. Please understand. ಆದ್ರೂ ನನಗೆ ಇದೆಲ್ಲ ಹಿಡ್ಸಲ್ಲ ಸೋನಿಯಾ. ನನ್ ಕೇಳಿ ಇದೆಲ್ಲ ನೋಡಕ್ಕಾಗಲ್ಲ. ರಾಜ್, ನೀವು ತುಂಬಾ ಪೊಸೆಸಿವ್ ಆಗಿದ್ದೀರಾ. ಹೇ, ಇಂಡಿಯನ್ ಮೆಂಟಾಲಿಟಿನೇ ಇಷ್ಟು. ನೀವು ಎಲ್ಲೇ ಹೋದ್ರೂ ನಿಮ್ ಗಂಡಸರ ಮೆಂಟಾಲಿಟಿ ಮಾತ್ರ ಹಾಗೆ ಇರುತ್ತೆ. ಟಿಪಿಕಲ್ MCP, ಮೇಲ್ ಶಾವಿನಿಸ್ಟ್ ಪಿಗ್. You know what? I like this very much, baby. I love it. I love you truly, deeply, honestly, madly. Do you love me? Of course I love you. ನಾನು ಕಾಣ್ತಿರೋ ಕನ್ಸೆಲ್ಲ ನನಸಾಗ್ಬೇಕು ಅನ್ನೋ ಆಸೆ ಇದೆ ತಾನೆ? ಈ ತರ ಪೊಸಿಷನ್ ನನ್ನ ಕೇಳಿದ್ರೆ ಆಗಲ್ಲ ಅಂತ ಹೇಳಕ್ಕಾಗತ್ತಾ? ಹಾಗಾದ್ರೆ ಕಾಂಟ್ರಾಕ್ಟ್ ಸೈನ್ ಮಾಡೋದಕ್ಕೆ ಒಪ್ಕೊಳ್ತೀಯ ತಾನೆ ಬೇಬಿ? Tell me, Raj. Okay. Love you. Wow, look at this Indian model. What a fantastic figure. She's really beautiful. Oh, she's really hot and sexy. Very sexy. Beautiful structure. I like it. ತುಂಬಾ ಬೋಲ್ಡ್, ಅಷ್ಟೇ ಬ್ಯೂಟಿಫುಲ್. ಏ ಕೊಡೋ ಇಲ್ಲಿ. ಯಾರು ನೋಡಿದ್ರು ಇವಳು ಫೋಟೋ ಅಷ್ಟೇ ಅಲ್ಲ, ಅಡ್ರೆಸ್ಸೇ ಹುಡ್ಕೊಂಡು. ಏ ನಂಗೂ ತೋರ್ಸ್ರು. ಟೋಟಲಿ ಸಾಲಿಡ್. ಟೂ ಹಾಟ್ ಟೂ ಸೆಕ್ಸಿ. ಏ ಬರ್ತೀನಿ ಬರೀ ಸೀಸನ್ ಆಗಿ. Hello? Maria, this is Raj here. Where is Sonia? She's gone to the hospital. Hospital. She'll be back in 5-10 minutes. Sonia? 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 She's upstairs. ಸೋನಿಯಾ, ನೀನ್ ಹಾಸ್ಪಿಟಲ್ಗೆ ಹೋಗಿದ್ಯಾಕೆ? ಜಸ್ಟ್ ರೂಟೀನ್ ಚೆಕಪ್ ರಾಜ್. ಡಾಕ್ಟರ್ ನನ್ನ ಪ್ರೆಗ್ನೆಂಟ್ ಅಂತ ಹೇಳಿದ್ದಾರೆ. ಪ್ರೆಗ್ನೆಂಟ್? ಯಾ. ಇಂಥ ಸಂತೋಷ ಪಡೋ ವಿಷಯ ನನ್ನ ಹತ್ರ ಮುಚ್ಚಿಟ್ಟೆ ಸೋನಿಯಾ? ವಾಟ್ಸ್ ದ ಬಿಗ್ ಡೀಲ್ ರಾಜ್? ಫ್ರೀ ಆಗಿದ್ವಿ, ಪ್ರೆಗ್ನೆಂಟ್ ಆದೆ, ದಟ್ಸ್ ಇಟ್. ಸೋನಿಯಾ, I want money, power, prestige, everything big, Raj. I want to be on top of this world. ಸೋನಿಯಾ, ಹಾಗಾದ್ರೆ ನಾನ್ ನಿನ್ ಜೀವನದಲ್ಲಿ ಏನು ಅಲ್ವಾ? ನನ್ ನೀನ್ ಪ್ರೀತಿಸ್ತಿಲ್ವಾ ಸೋನಿಯಾ? Oh, Raj, who told you that, baby? Of course I love you. I love you so much that I love you from the bottom of my heart. But ಈ ಸ್ಟೇಜ್ ಅಲ್ಲಿ ನನ್ನ ಕೆರಿಯರ್ ನ ಸ್ಯಾಕ್ರಿಫೈಸ್ ಮಾಡಕ್ಕಾಗಲ್ಲ ರಾಜ್. I can't sacrifice my career right now. ಹಾಳ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ರಾಜ್. My dreams are different, Raj. My dreams are different. ಅಂದ್ರೆ ನೀನ್ ಮೇಲಿರೋದಕ್ಕೆ ನನ್ನ ಏಣಿತರ ಉಪಯೋಗಿಸ್ಕೊಂಡೆ. ಈಗ ನನ್ನ ಅವಶ್ಯಕತೆ ನಿಂಗಿಲ್ಲ ಅಲ್ವಾ? ಮೇಲೇರ ಕೈಲಾಗ್ದವ್ರು ಗಂಡ ಮಗು ಅಂತ ಕಾಲ ಕಳೀತಾರೆ. This is not my life, Raj. This is not my life. I don't want babies, husband. I can't do that. ಹಾಗಾದ್ರೆ ನಮ್ಮಿಬ್ಬರ ಅಭಿರುಚಿಲಿ ತುಂಬಾನೇ ಭಿನ್ನಾಭಿಪ್ರಾಯ ಇದೆ. ಸೋನಿಯಾ, ನಿಂಗ್ ಜಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಜಯ ಯಾವತ್ತೂ ನಿನ್ನಂತ ಅವಕಾಶವಾದಿಯಿಂದ ತಪ್ಪಿಸ್ಕೊಂಡು ಹೋಗಲ್ಲ. ಜೀವನದಲ್ಲಿ ಎಲ್ರಿಗಿಂತ ಮೇಲೆ ತುದಿ ನಿಲ್ಬೇಕು ಅಂತ ಆಸೆ ಪಡ್ತಿದ್ಯಲ್ವಾ? ನಿಂತ್ಕೊಂತೀಯ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋ, ನೀನ್ ಮೇಲ್ ನಿಂತು ಕೆಳಗ್ ನೋಡಿದಾಗ ಅಲ್ಲಿ ನಿನ್ನೋರು ಅಂತ ಯಾರು ಇರಲ್ಲ. ಇನ್ಫ್ಯಾಕ್ಟ್ ನಿನಗೆ ಯಾರು ಅಲ್ಲಿ ಕಾಣಿಸೋದು ಇಲ್ಲ. ರಿಮೆಂಬರ್ ಮೈ ವರ್ಡ್ಸ್. ಗುಡ್ ಬೈ. Raj, 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 you can't do that, Raj. You can't. What, Rakesh? You are not
ಟೈಮ್ ಆಯ್ತು, ಇನ್ನೇನ್ ಬರ್ಬೋದು. 5 ನಿಮಿಷ ಆಚೆ ಬರ್ತಾರ ಬಿಡು. ಆದ್ರೂ ಅದಿರ್ಲಿ, ಇಷ್ಟೊಂದು ಗ್ರ್ಯಾಂಡ್ ಬೊಕ್ಕೆ ತಂದಿದ್ಯಲ್ಲ, ಪ್ರಮೋಷನ್ಗೆ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಸಿಇಒ ಆಗಿ ಪ್ರಮೋಷನ್ ಆದ್ಮೇಲೆ ಸ್ವೀಟ್ ಕೊಡ್ಬೇಕು. ಓಹೋ, ಕೂಸುಟ್ಟಕ್ ಮುಂಚೆ ಕುಲಾವಿ ಅಂತಾರಲ್ಲ ಇದೇನೆ. ಸ್ವಲ್ಪ ಇರಮ್ಮ, ಬಾಸ್ ಬರ್ಲಿ, ಪ್ರಮೋಷನ್ ಅನೌನ್ಸ್ ಮಾಡ್ಲಿ, ಆಮೇಲೆ ಸ್ವೀಟ್. ಆಗತ್ತೆ ಬಿಡಪ್ಪ, ನೀನು ಕೊಡ್ದೆ ಇನ್ಯಾರು ಕೊಡ್ತಾರೆ. ಕೇಳೋಣ. ಪಾರ್ಟಿ ಚೆನ್ನಾಗಿ ಖರ್ಚು ಮಾಡ್ಸೋದ್ರಾಯ್ತು. ಆಕಾಶ್ MD ಬಂದ್ರು. ಹೇ ನರೇಶ್, ಬಾಸ್ ಬಂದ್ರು, ಕಮಾನ್ ಲೆಟ್ಸ್ ಗೋ. ಥ್ಯಾಂಕ್ ಯು ವೆರಿ ಮಚ್. ಏನೋ ನೋಡ್ತಾ ಇದ್ಯಾ? ಬೊಕ್ಕೆ ಕೊಡ ಇಲ್ಲಿ. ಕಂಪ್ನಿಲಿ ಕೆಲಸ ಮಾಡೋಕೆ ನಮ್ಗೆ Okay, good, good. ಯು ಆರ್ ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಥ್ಯಾಂಕ್ ಯು. Come on, darling. No. Good morning, everybody. Ladies and gentlemen, ಇವತ್ತಿಗೆ ಸರಿಯಾಗಿ 5 ವರ್ಷಗಳ ಹಿಂದೆ ಈ ನಮ್ಮ ವಾಯ್ಸ್ ಮೊಬೈಲ್ ಕಂಪನಿ ಪ್ರಾರಂಭವಾಯಿತು. ಸಮಸ್ತ ರಾಯ್ ಗ್ರೂಪ್ ಆಫ್ ಕಂಪನೀಸ್ ಪರವಾಗಿ ಈ ವಾಯ್ಸ್ ಮೊಬೈಲ್ ನ 5ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂಡ್ ಆಲ್ಸೋ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ವಿ ಆರ್ ಸೆಲೆಬ್ರೇಟಿಂಗ್ ಟುಡೇಸ್ ಆನ್ಯುವಲ್ ಡೇ ಫಂಕ್ಷನ್ ಆಸ್ ಲೈಕ್ ಬರ್ತ್ಡೇ. ಇವತ್ತಿನ ಶುಭ ಸಂದರ್ಭದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ಗೆ ತಕ್ಕ ಹಾಗೆ ಬೋನಸ್, ಗಿಫ್ಟ್, ಪ್ರಮೋಷನ್ ಎಲ್ರಿಗೂ ಕೊಡ್ತಾ ಇದ್ದೀನಿ. ಇದೆಲ್ಲಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಇಬ್ರು VIPsಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಐ ಹೋಪ್ ಯು ವಿಲ್ ವೆಲ್ಕಮ್ ದಮ್. ಫಸ್ಟ್, my new wife, Sonia. ರಾಜ್, ಇವನ ಹೆಂಡ್ತಿನ? ನಾನೆಲ್ಲ ಮೊಮ್ಮಗಳು ಅನ್ಕೊಂಡಿದ್ದೆ. And now, ಎರಡನೆಯ ಮುಖ್ಯ ವ್ಯಕ್ತಿ, ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಅಗೈನ್ ಮಿಸಸ್ ಸೋನಿಯಾ ರಾಯ್. She is going to announce bonus, gift, promotion to all of you. Come. ಥ್ಯಾಂಕ್ ಯು. Come on, darling. ಥ್ಯಾಂಕ್ಸ್ ಸ್ವೀಟ್ ಹಾರ್ಟ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಮೊದಲಿಗೆ ನಿಮ್ಮೆಲ್ಲರಿಗೂ ವಾಯ್ಸ್ ಮೊಬೈಲ್ ಕಂಪನಿಯ 5ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ಮಿಸ್ಟರ್ ಭಗತ್. ಎಸ್ ಮೇಡಮ್. ಥ್ಯಾಂಕ್ ಯು. Okay. Okay. You can Shall I proceed. proceed? No problem. Thank you. ಜೂನಿಯರ್ ಸ್ಟಾಫ್ ಪ್ರಮೋಷನ್ ಲಿಸ್ಟ್ ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸಿದೆ. ಈ ವರ್ಷಕ್ಕೆ ಸಂಬಂಧಪಟ್ಟಿರೋ ಹಾಗೆ 3 ಮೇಜರ್ ಪ್ರಮೋಷನ್ಸ್ ಇದೆ. ಅದರಲ್ಲಿ ಫಸ್ಟ್ ಪ್ರಮೋಷನ್ ಸೀನಿಯರ್ ಸೇಲ್ಸ್ ಆಫೀಸರ್ ಪೋಸ್ಟ್ಗೆ ಮಿಸ್ಟರ್ ಅಶೋಕ್ ರಾವ್ ಸೆಲೆಕ್ಟ್ ಆಗಿದ್ದಾರೆ. ಯಾ, ಥ್ಯಾಂಕ್ ಯು. ಎರಡನೆಯದಾಗಿ ಮ್ಯಾನೇಜರ್ ಆಫ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಆ ಪೋಸ್ಟ್ಗೆ ಮಿಸ್ ಶೀಲಾ ಸೆಲೆಕ್ಟ್ ಆಗಿದ್ದಾರೆ. And this year's last and final promotion, and that is the executive post. It's the Chief Executive Officer. That means the post of CEO. And that post goes to Mr. Rakesh. ರಾಕೇಶ್, ಕಂಗ್ರ್ಯಾಚುಲೇಷನ್ಸ್. ಆಲ್ ದಿ ಬೆಸ್ಟ್ ಮ್ಯಾಮ್. Ladies and gentlemen, there is a very special announcement. Company Board of Directors list ಅಲ್ಲಿ ಒಂದು ಹೊಸ ಹೆಸರನ್ನ ಸೇರಿಸಿದೆ. And that lucky name is Mr. Rajkumar.
Thank you, ladies and gentlemen. Bye-bye. Come, darling. Raj really deserves the post. Sure. ಎಕ್ಸ್ಕ್ಯೂಸ್ ಮಿ ಸರ್. Yes? ಸರ್ ನಿಜವಾಗ್ಲೂ ನನಗೆ ಇಷ್ಟು ದೊಡ್ಡ ಪೋಸ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ಸ್ ಓಕೆ ರಾಜ್. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ನನ್ನ ವೈಫ್ಗೆ. ಯಾಕೆಂದ್ರೆ ಈ ಡಿಸಿಷನ್ ಅವಳದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. Call me Sonia. ನಿಮ್ಮ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಇದುವರೆಗೂ ನೀವು ಕಂಪನಿಗೆ ಹೇಗೆ ಪರ್ಫಾರ್ಮ್ ಮಾಡಿದ್ರೋ ಇನ್ ಮುಂದೇನೂ ಹಾಗೆ ಪರ್ಫಾರ್ಮ್ ಮಾಡಿ ಈ ಕಂಪನಿನ ಸ್ಯಾಟಿಸ್ಫೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಮಾಡ್ತೀರಲ್ವಾ? ಆಫ್ ಕೋರ್ಸ್. ಬಾಯ್. ವಿಲ್ ಗೋ ಸೋನಿಯಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಜೆನ್ನಿ, ಗುಡ್ ಮಾರ್ನಿಂಗ್. Good morning, sir. ವಾಟ್ ಇಸ್ ದಿಸ್? ಯು ಆರ್ ಲುಕಿಂಗ್ ಗಾರ್ಜಿಯಸ್. ಯಾವ್ದಾದ್ರು ಹುಡುಗನ ಪಟಾಯಿಸ್ತಾ ಇದೆಯಾ? Sir, what, sir? ಅರ್ಜೆಂಟ್ ರಾಕೇಶ್ ನನ್ನ ಚೇಂಬರ್ ಬಂದು ನೋಡಕ್ಕೆ ಹೇಳು. ಓಕೆ. Okay, sir. ಗುಡ್ ಮಾರ್ನಿಂಗ್. Good morning, ಗುಡ್ ಮಾರ್ನಿಂಗ್ ಎವರಿಬಡಿ. ನಾವು ಭೇಟಿಯಾದ್ವಿ, ಜೊತೆಯಾದ್ವಿ, ದೂರನೂ ಆದ್ವಿ. ಈಗ ಮತ್ತೆ ಒಂದಾಗಿದ್ದೀವಿ. ಈ ಕ್ಷಣ ರೋಮಾಂಚನ. ಲವ್, ಸೋನಿಯಾ. ಹಾಯ್ ರಾಜ್. ಹಾಯ್ ರಾಕೇಶ್, ಪ್ಲೀಸ್ ಕಮ್. ರಾಜ್, ಏನದ್ ಪ್ರಾಬ್ಲಮ್? ಅಬ್ಸರ್ವೇಷನ್ಗೆ ಅಂತ ನಮ್ಮ ಸ್ಟಾಫ್ಗೆ ಹೊಸ ಆನ್ಸರ್ ಕೊಟ್ಟಿದ್ವಲ್ಲ, ಹಾ. ಅದರಲ್ಲಿ ಕಂಪ್ಲೇಂಟ್ ಇದೆ. ಅಲ್ಲ, ನೀನ್ ಚೆಕ್ ಮಾಡಿ ತಾನೆ ಪ್ರೊಡಕ್ಷನ್ ಆರ್ಡರ್ ಕೊಟ್ಟಿದ್ದು. ಹೌದು, ಆದ್ರೆ ಅವ್ರು ಹೇಳೋ ಪ್ರಕಾರ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಆಟೋಮೆಟಿಕಲಿ ಫೋನ್ ಬುಕ್ ಅಲ್ಲಿರೋ ಇನ್ನೊಂದು ನಂಬರ್ಗೂ ಡಯಲ್ ಆಗ್ತಿದೆ. ಅಂದ್ರೆ ಅಟ್ ಎ ಟೈಮ್ ಎರಡು ನಂಬರ್ ಕನೆಕ್ಟ್ ಆಗ್ತಿದೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಪ್ರೊಡಕ್ಷನ್ ನಿಲ್ಸ್ಬಿಡು. ಪ್ರೊಡಕ್ಷನ್ ಸ್ಟಾಪ್ ಮಾಡೋದಕ್ಕೆ ಮುಂಚೆ ನೀನು ಒಂದ್ಸತಿ ಸೋನಿಯಾ ಮೇಡಮ್ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಮಾತಾಡ್ತೀನಿ. It's perfect. Please go ahead with this contract file, Miss Monisha. Thank you. You're welcome. ಮೇಡಮ್, ನೆಕ್ಸ್ಟ್ ಪ್ರಾಜೆಕ್ಟ್ ವರ್ಕ್ ಇದೆ 50 crores. ರಿಗಾರ್ಡಿಂಗ್ ಡೇಟ್. Yes? ಮೇಡಮ್, ಮಿಸ್ಟರ್ ರಾಜ್ಕುಮಾರ್ ನಿಮ್ಮ ಹತ್ರ ಮಾತಾಡ್ಬೇಕಂತ. ಬರಕ್ ಹೇಳಿ. ಓಕೆ ಮೇಡಮ್. Excuse me, ladies and gentlemen. I have an important meeting. Shall we discuss this later? ಓಕೆ, ಇಟ್ಸ್ ಆಲ್ ರೈಟ್. Thank you. ಮೇ ಐ ಕಮ್ ಇನ್ ಮೇಡಮ್? Come in. ಥ್ಯಾಂಕ್ ಯು ಮೇಡಮ್. Hi, Raj. Have a seat. ಥ್ಯಾಂಕ್ ಯು ಮೇಡಮ್. ನಿಮಗೆ ಅಂತ ನಾನು ಬೊಕೆ ಕಳಿಸಿದ್ದೆ, ನೋಡಿದ್ರಾ? ನೋಡಿದೆ. ಥ್ಯಾಂಕ್ ಯು ಫಾರ್ ದಿ ಫ್ಲವರ್. ಅದ್ರ ಜೊತೆ ಒಂದು ಕಾರ್ಡ್ ಇತ್ತು, ಓದಿದ್ರಾ? ಓದ್ದೆ. ಥ್ಯಾಂಕ್ಸ್. ನಿಮ್ಮ ಅಚೀವ್ಮೆಂಟ್ ನೋಡಿ ನಾನು ಖುಷಿ ಪಟ್ರೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋ ಭಾವನೆ ನಿಮ್ಮ ಮುಖದಲ್ಲಿ ಕಾಣ್ತಾನೆ ಇಲ್ವಲ್ಲ ರಾಜ್? ನೀವ್ ನಾನು ಬರ್ದಿರೋ ಪದಗಳನ್ನ ಸುಮ್ಮನೆ ಓದಿದ್ದೀರಾ ಅಷ್ಟೇ, ಅನುಭವಿಸುವುದಿಲ್ಲ ರಾಜ್. ಮೇಡಮ್, ಅದೇ ನಮ್ದು ಹೊಸ ಪ್ರಾಡಕ್ಟ್ ಇದೆಯಲ್ಲ ಮೇಡಮ್, ಅದೇ RX-49 ಅಂತ. ಅದ್ರ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದೆ. ಅಂದ್ರೆ ನೀವು ಬಂದಿದ್ದು ಈ ವಿಷಯ ಡಿಸ್ಕಸ್ ಮಾಡಕ್ಕ? ಹೌದು ಮೇಡಮ್. ಐ ಆಮ್ ಸಾರಿ, ಐ ಆಮ್ ಬಿಸಿ ನೌ. ಏಷ್ಯನ್ ಝೋನ್ ಇಂದ ಕ್ಲೈಂಟ್ಸ್ ಬಂದಿದ್ದಾರೆ, ಅರ್ಜೆಂಟ್ ಮೀಟಿಂಗ್ ಇದೆ. ಅಂದ್ರೆ ನೀವು? ಐ ಆಮ್ ಸಾರಿ, ಐ ಆಮ್ ಬಿಸಿ. ಹಾಗಾದ್ರೆ ಲಂಚ್ ಟೇಬಲ್ ಬರಲ್ಲ ಮೇಡಮ್? ನನ್ನ PA ನಿಮಗೆ ತಿಳಿಸ್ತಾರೆ. ಯು ಮೇ ಗೋ ನಾವ್. ಓಕೆ ಮೇಡಮ್. ಹಲೋ, ನಾನು ಭಗತ್ ಮಾತಾಡ್ತಿರೋದು. ಹೇಳಿ ಭಗತ್. ಮೇಡಮ್ ಅರ್ಜೆಂಟ್ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ದಾರೆ.
ತಾವು ಅವ್ರನ್ನ ಸಂಜೆ ಅವ್ರ ಮನೇಲೆ ಮೀಟ್ ಮಾಡ್ಬೇಕಂತೆ. ಮನೆ ಅಂದ್ರೆ ಯಾವ್ದು? ಅಪಾರ್ಟ್ಮೆಂಟಾ, ಸದಾಶಿವ ನಡೆದಿರೋ ಬಂಗ್ಲೆನಾ, ಅಥವಾ ಮ್ಯಾನ್ಷನ್ ಇಲ್ಲ ಓಲ್ಡ್ ಹೌಸಾ? ಯಾವ್ದು? ಅದೇ ಸರ್ ಗೆಸ್ಟ್ ಹೌಸ್. ಗೆಸ್ಟ್ ಹೌಸ್. ಹೌದು ಸರ್. ಓಕೆ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ರಾಜ್. ಟಾಕ್ ಟು ದೀಸ್ ಪೀಪಲ್ ಏನ್ ಹೇಳ್ತಾರೆ ನೋಡ. ಹಾಯ್ ರಾಕೇಶ್. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಸಂಜೆ ರಿಪೋರ್ಟ್. ಆ ಫಾಲ್ಟ್ ರಿಪೋರ್ಟ್ ಇದೆಯಲ್ಲ, ಅದನ್ನ ಸಂಜೆ ಒಳಗೆ ನನ್ನ ಚೇಂಬರ್ Sure, sure, sure. ಯಾ. ಗುಡ್ ಮಾರ್ನಿಂಗ್ ಯಾ, ಸರ್. ಗುಡ್ ಮಾರ್ನಿಂಗ್. ಚೇರ್ಮನ್ ನಿಮ್ಗೋಸ್ಕರ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಇದು ನನ್ನ ಚೇಂಬರ್ ಅಲ್ಲಿ ಇಡು. ಗುಡ್ ಮಾರ್ನಿಂಗ್ ಸರ್. ಸರ್, ನನ್ನ ಬರಕ್ಕೆ ಹೇಳಿದ್ರಂತೆ. ಇದು ನಿನ್ನ ರೆಸಿಗ್ನೇಷನ್ ಲೆಟರ್. ಸರ್, ವಾಟ್ ಸರ್? ಯು ಆರ್ ರಿಸೈನಿಂಗ್ ದಿಸ್ ಕಂಪನಿ ರೈಟ್ ನೌ. ಸರ್, ನಾನು ಯಾಕೆ ರಿಸೈನ್ ಮಾಡ್ಲಿ? ಅದನ್ನ ನೀನು ನನ್ನೇ ಕೇಳ್ತೀಯ? ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ನಿನಗೆಷ್ಟೋ ಧೈರ್ಯ ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡೋದಿಕ್ಕೆ? ಸರ್, ಇದು ಸುಳ್ಳು ಸರ್. ಐ ಸೇ ಜಸ್ಟ್ ಸೈನ್ ಇಟ್. ಸೋನಿಯಾ, ವಾಟ್ ಈಸ್ ದಿಸ್? ಏನ್ ನಡೀತಿದೆ ಇಲ್ಲಿ? ನನ್ನ ಬಗ್ಗೆ ಅವ್ರ ಹತ್ರ ಏನ್ ಹೇಳಿದೆ ನೀನು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ ಮೇಲೆ ತಪ್ಪು ಹೊರಿಸ್ತಾ ಇದ್ಯಾ? ಹೇಳು ಸೋನಿಯಾ, ಹೇಳು ಏನ್ ನಡೀತು ಅಂತ. You shut up. ನೀನ್ ತಪ್ಪು ಮಾಡಿ ನನ್ನ ಬಗ್ಗೆ ಅವ್ರ ಹತ್ರ ಏನೇನೋ ಹೇಳಿದ್ಯಾ? Don't talk to her. ನನ್ನದ್ರಿಗೆ ನನ್ನ ಹೆಂಡತಿ ಹತ್ರ ಮಾತಾಡ್ತೀಯ? ಸರ್, ನೋಡು, ತುಟಿ ಪಿಟಿಕ್ ಅಂತ ಈ ಲೆಟರ್ ಸೈನ್ ಹಾಕಿ ಸರ್. ಇಲ್ಲಿಂದ ಹೊರಟೋಗು. ಸರ್, ನನ್ನ ಮಾತು ಕೇಳಿ ಸರ್, ಪ್ಲೀಸ್. Get out. ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಪ್ಲೀಸ್. Stop it. ಸೋನಿಯಾ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಸರ್. ಲುಕ್, ನನಗೂ ನನ್ನ ಕಂಪನಿಗೂ ಅವಮಾನ ಆಗೋದು ನನಗೊಂಚೂರು ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಹತ್ರ ನಾನು ರೆಸಿಗ್ನೇಷನ್ ಮಾತ್ರ ಕೇಳ್ತಾ ಇರೋದು. ಸರ್, ನೀನ್ ಮಾಡಿರೋ ಮನೆ ಹಾಳು ಕೆಲಸಕ್ಕೆ ನಿನ್ನ ಸುಟ್ಟು ಬಿಡ್ತಾ ಇದ್ದೆ. ಸರ್ ಪ್ಲೀಸ್ ಸರ್. ರೆಸಿಗ್ನೇಷನ್ ಲೆಟರ್ಗೆ ಸೈನ್ ಮಾಡಿ 24 ಗಂಟೆ ಒಳಗೆ ತಂದ್ಕೊಡ್ಬೇಕು. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಸರ್, ನಾನು ಒಂದು 2 ಮಿನಿಟ್ಸ್ ಟೈಮ್ ಕೊಡಿ ಸರ್. ಮಾತಾಡದೆ ಈ ಲೆಟರ್ ಸೈನ್ ಮಾಡಿ ತಂದ್ಕೊಡ. ಸರ್, ಇಲ್ಲ ಅಂದ್ರೆ ಸರ್, ನಡೆದಿದ್ದೇನೋ ಅಂತ ಹೇಳ್ತೀನಿ ಸರ್. ಸರ್, ದಯವಿಟ್ಟು ಡೈರೆಕ್ಟ್ ಸರ್. ಆಗೋದಿಕ್ಕೆ ನೀನ್ ಲಾಯಕಿಲ್ಲ. ಡಾರ್ಲಿಂಗ್, ಕಂಟ್ರೋಲ್ ಯೋರ್ಸೆಲ್ಫ್. ಬೇಬಿ ರೇಸ್ ಮಾಡ್ಕೋಬೇಡಿ. ಡೋಂಟ್ ಗೆಟ್ ಎಕ್ಸೈಟೆಡ್. ಕಮ್ ಆನ್ ಡಾರ್ಲಿಂಗ್. ಕಮ್ ಆನ್ ಬೇಬಿ, ಕಮ್ ಆನ್. ನೋಡಿ, ನಿಮ್ಗೆ ಯಾರಿಗೂ ನಿಜ ಗೊತ್ತಿಲ್ಲ. ಆಕ್ಚುಲಿ ಸೋನಿಯಾನೇ ನನ್ನ ಮನೆ ಕರ್ಸಿದ್ಲು. ಮನೆ ಕರ್ಸ್ಬಿಟ್ಟು ನನ್ನ ಸೆಕ್ಷುಯಲಿ ಎಕ್ಸ್ಪ್ಲಾಯ್ಟ್ ಮಾಡಕ್ ಟ್ರೈ ಮಾಡಿದ್ಲು. ಆದ್ರೆ ಈಗ ಹೇಳ್ತಾ ಇದ್ದಾಳೆ ನಾನೇ ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ ಅಂತ. ನನಗೆ ರೆಸಿಗ್ನೇಷನ್ ಲೆಟರ್ ಕೊಟ್ಬಿಟ್ಟು ರಿಸೈನ್ ಮಾಡಕ್ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ನ್ಯಾಯ? ನೋಡಿ, ನೀವೆಲ್ಲ ನನ್ನ ಜೊತೆ ವರ್ಕ್ ಮಾಡೋರು. ನನ್ನ ಕ್ಯಾರೆಕ್ಟರ್ ಗೊತ್ತಿಲ್ವಾ ನಿಮ್ಗೆ? ನನ್ನ ನಂಬಲ್ವಾ ನೀವ್ ಯಾರು? ರಾಕೇಶ್, ನೀನ್ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ನಂಬಲ್ವಾ ನೀನು? ರಾಜ್, ನೀನು ಆಫೀಸಿಂದ ಹೋದ್ಮೇಲೆ ನಾನು ಎಲ್ಲರ ಹತ್ರ ನಿನ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಆದ್ರೆ ಯಾರು ನಿನ್ ಮಾತು ನಂಬ್ತಾನೆ ಇಲ್ಲ. ಯಾರು ನಂಬಲಿಲ್ಲ ಅಂತ ಆ ಸೋನಿ ಹೇಳಿದ್ದೆ ಸರಿ ಅಂತ ನಾನು ರಿಸೈನ್ ಮಾಡ್ಬೇಕಾ? ರಾಜ್, ನೀನ್ ರಿಸೈನ್ ಮಾಡೋದು ನನ್ಗೆ ಇಷ್ಟ ಇಲ್ಲ. ತಪ್ಪಾಗೋದು ಸಹಜ. ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರು ಪರಿಸ್ಥಿತಿ ಹೀಗೆ ಇರ್ತಿತ್ತು. ಬಟ್ ಈಗ ನೀನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕ್ಕಾಗತ್ತಾ? ಇದನ್ನೆಲ್ಲ ಹೇಗೆ ನಂಬೋದು? ನೋಡ್ ರಾಜ್, ಆಗಿದ್ದನ್ನೆಲ್ಲ ಮರ್ತ್ಬಿಡು. ನಿನ್ನ ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನೀನೀಗಾಗಲೇ ಸಿಕ್ಕಾಪಟ್ಟೆ ಸಾಲ ಮಾಡಿ ಬಂಗ್ಲೆ ಬೇರೆ ತೊಗೊಂಡಿದ್ಯಾ. ಒಂದ್ ವೇಳೆ ಈಗ ರಿಸೈನ್ ಮಾಡಿದ್ರೆ ನೀನು ಸಾಲ ಹೇಗೆ ತೀರಿಸ್ತೀಯ ಹೇಳು? ನನ್ನ ಮಾತು ಕೇಳು. ಸೀದಾ ರಾಯ್ ಅವ್ರ ಹತ್ರ ಹೋಗಿ ಕಾಲು ಹಿಡ್ಕೊಂಡು ದಯವಿಟ್ಟು ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊ. ಆಮೇಲೆ ಅವರು ತಲೆ ಕೆಟ್ಟಿದ್ದೀರಾ ನಿಂಗೆ? ನಾನಾಗ ಅವ್ರ ಕಾಲು ಹಿಡಿಬೇಕಾ? ಅದು ನಾನ್ ಮಾಡಿದಿರೋ ತಪ್ಪಿಗೆ. ಉಪದೇಶ ಎಲ್ಲ ನೀನೇ ಇಟ್ಕೋ. ರಾಜ್, ಗುಡ್ ಮಾರ್ನಿಂಗ್ ಜೆನ್ನಿ. ಇವತ್ತಿನ ರಿಪೋರ್ಟ್ ನನ್ನ ಚೇಂಬರ್ ತಗೊಂಬ. ಓಕೆ ಸರ್. ಸರ್, ಗುಡ್ ಮಾರ್ನಿಂಗ್ ಸರ್. Why you say good morning? It's a bad morning for me. You
ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಿನ್ನ ಪೊಲೀಸ್ ಕೊಡ್ಬೇಕಾಗಿತ್ತು. ನೀನು ಬರೀ ರೆಸಿಗ್ನೇಷನ್ ಲೆಟರ್ ಕೊಟ್ಟರೆ ಸಾಕು ಅಂತ ನಾನು ನಿನ್ನ ಮಾಫಿ ಮಾಡಿದೆ. ಆದ್ರೆ ನೀನು ನನ್ನ ಹೆಂಡತಿನೇ ನಿನ್ನ ಸೆಕ್ಸುಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಅದು ಇದು ಅಂತ ನನ್ನ ಮೇಲೆ ಕೇಸ್ ಹಾಕಿ ನನಗೆ ನೀನ್ ನೋಟಿಸ್ ಕಳ್ಸಿದೀಯಾ? ಸರ್ ನಡೆದಿದ್ದ ಅದೇ ಸರ್, ಅದೇ ನಿಜ ಸರ್. ಶಟ್ ಅಪ್! ನಿಜ ಏನು ಅಂದ್ರೆ ನೀನ್ ನನ್ನ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಾ ಇದೀಯಾ. ಆದ್ರೆ ಒಂದಂತೂ ಸತ್ಯ, ನೀನ್ ಅನ್ಕೊಂಡಿರ್ಬೋದು ಈ ರೀತಿ ಕೇಸ್ ಹಾಕಿದ್ರೆ ನಾನು ಹೆದರ್ತೀನಿ, ನನ್ನ ಗೌರವ ನನ್ನ ಕಂಪನಿ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ರೆಸಿಗ್ನೇಷನ್ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ. ರಾಜ್ಕುಮಾರ್, ನಿನಗೆ ನನ್ನ ಪವರ್, ನನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ. ನಿನ್ನ ತಿಗಣೆ ತರ ಹಾಗೆ ಹೊಸ್ಕಾಕ್ಬಿಡ್ತೀನಿ. ಹುಷಾರ್! ನಿನ್ನ ನೋಟಿಸ್ಗೆ ಕೋರ್ಟ್ ಅಲ್ಲಿ ಉತ್ತರ ಕೊಟ್ಟು ಆಮೇಲೆ ನಿನ್ ಮೇಲೆ ಕೇಸ್ ಹಾಕ್ತೀನಿ. ನನ್ನ ಹೆಂಡತಿ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ಯಾ ಅಂತ. ನಿನ್ನ ಪ್ರೆಸೆಂಟ್ ಫ್ಯೂಚರ್ ಎರಡನ್ನೂ ನಾಶ ಮಾಡೇ ಮಾಡ್ತೀನಿ. ಎಸ್! ರಾಜ್, ಸರ್, ಮಿಸಸ್ ಸೋನಿಯಾ ಫೋನ್. ಹಾಯ್ ರಾಜ್. ನಿಮ್ ಲಾಯರ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ತುಂಬಾ ದುಃಖ ಆಯ್ತು. ನೀವೊಬ್ಬರೇ ಇಲ್ಲಿಗೆ ಬಂದು ನನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿದ್ರೆ ನಾನು ನಿಮ್ಮ ದುಃಖದಲ್ಲಿ ಭಾಗಿಯಾಗ್ತೀನಿ. ರಾಜ್, ನೀವು ಅಂತೀರಲ್ಲ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬನ್ನಿ ರಾಜ್. ಹಾಯ್ ರಾಜ್. ನೋಡಿ ರಾಜ್, ಜೀವನದಲ್ಲಿ ಬೇಕಾಗಿರೋದನ್ನ ಪಡೆಯೋಕೆ ಇನ್ನೊಂದನ್ನ ಬಿಟ್ಕೊಟ್ಟೆ ಪಡಿಬೇಕು. ನನಗೆ ನನ್ನ ಜೀವನ ವಾಪಸ್ ಬೇಕು. ನಿನಗೆ ನಾನು ಏನ್ ಬೇಕಾದ್ರೂ ಕೊಡಕ್ ಸಿದ್ಧ. ಗುಡ್. ನಿಮ್ ಜೀವನದ ಆಸೆ ನೆರವೇರ್ತು ಅಂತ ತಿಳ್ಕೊಳ್ಳಿ ರಾಜ್. ಕಮ್ ವಿತ್ ಮೀ. ಎಸ್ ಮೇಡಮ್, ಮಿಸಸ್ ಪ್ರಿಯಾ ರಾಜ್ಕುಮಾರ್ ನಿಮ್ಮ ನೋಡಕ್ ಬಂದಿದ್ದಾರೆ. ಕಳಿಸಿ. ನಾನ್ ಕರೆದಿದ್ದು ರಾಜ್ನ, ನಿನ್ನಲ್ಲ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ನನ್ನ ಹತ್ರನೇ ಹೇಳಿ. ನಾನು ನನ್ ಗಂಡ ಇಬ್ರು ಒಂದೇ. ನಮ್ಮಿಬ್ರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಡಿಫರೆನ್ಸ್ ಇದೆ. ನಿರಪರಾಧಿಗೆ 7 ವರ್ಷ ಶಿಕ್ಷೆ ಆಗತ್ತೆ. ನಾನ್ ಮನಸ್ ಮಾಡಿದ್ರೆ ಅವ್ರನ್ನ ಬಚಾವ್ ಮಾಡಬಲ್ಲೆ, ಕಳ್ಕೊಂಡ್ ಕೆಲ್ಸನ ವಾಪಸ್ಸು ಕೊಡಿಸ್ಬಲ್ಲೆ. ಬಟ್ ಆನ್ ಒನ್ ಕಂಡೀಷನ್. ಮಿಸೆಸ್ ರಾಜ್ಕುಮಾರ್, ನೀವ್ ಹೋಗಿ ರಾಜ್ಗೆ ಹೇಳಿ ಯಾವ ಕೆಲ್ಸನ ಅವರು ಅರ್ಧಕ್ಕೆ ಬಿಟ್ಟು ಬಂದಿದ್ರು ಅದನ್ನ ಪೂರ್ತಿ ಮಾಡು ಅಂತ. ಆಮೇಲೆ ಲೈಫ್ ಲಾಂಗ್ ಅವರನ್ನ ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಬದಲಾಗಿರ್ತೀರಾ ಅಂತ ಬಂದೆ. ಆದ್ರೆ ನಿಮ್ಗಿಂತ ನೀಚ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮಿಸ್ಸಸ್ ಸೋನಿಯಾ, ಈ ಸ್ಟೇಟಸ್ ಪಡ್ಕೊಳ್ಳೋಕೆ ನೀವು ಎಷ್ಟೋ ಜನ ಗಂಡಸರನ್ನ ಏಣಿಯಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಈಗ ಬುದ್ಧಿ ಸ್ಥಿಮಿತತೆ ಕಳ್ಕೊಂಡು ನನ್ನಿಂದ ನನ್ ಗಂಡನೆ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀರಾ. ಬಟ್ ಒನ್ ಥಿಂಗ್, ನಿನ್ನ ಕಂಡೀಷನ್ಗೆ ನನ್ನ ಗಂಡ ಒಪ್ಪೋದಿಲ್ಲ. ಅವ್ರ ಶ್ರೀಮತಿಯಾಗಿ ಅವ್ರ ಜೈಲ್ಗೆ ಹೋಗಕ್ಕೆ ನಾನ್ ಬಿಡಲ್ಲ. ಜೈಲ್ಗೆ ಹೋಗದೆ ಇರೋ ಹಾಗೆ ಅದ್ಯಾರ್ ಕಾಪಾಡ್ತಾರೆ ಮಿಸೆಸ್ ರಾಜ್ಕುಮಾರ್? ಗಂಡಂಗೆ ದೆವ್ವ ಹಿಡಿದ್ರೆ ಹೆಂಡತಿ ಮಾರಿಯಾಗಿ ಆ ದೆವ್ವಕ್ಕೆ ಗ್ರಹಚಾರ ಬಿಡಿಸ್ತಾಳೆ. ಇದುವರೆಗೆ ನನಗೆ ವಕಾಲತ್ ವಹಿಸೋ ಉದ್ದೇಶ ಇರ್ಲಿಲ್ಲ. ಆದ್ರೆ ಈಗ ನನ್ನ ಗಂಡನ ಕೇಸ್ನ ಖುದ್ದಾಗಿ ನಾನೇ ವಕಾಲತ್ ವಹಿಸಿ ವಾದ ಮಾಡ್ತೀನಿ. ಒಬ್ಬ ನಿರಪರಾಧಿನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಸಿ ಅವ್ರ ಮಾನ ತೆಗೆಯೋಕೆ ಹೇಗ್ ಪ್ರಯತ್ನ ಪಟ್ಟಿಯೋ ಹಾಗೆ ನಿನ್ನನ್ನು ಅದೇ ಕಟ್ಕಟೆಯಲ್ಲಿ ನಿಲ್ಸಿ ನಿನ್ನ ಮಾನ ಹರಾಜ್ ಹಾಕ್ತೀನಿ. ನೀರ್ಗೆ ಪಾಚಿನೇ ವೈರಿ ಅನ್ನೋ ಹಾಗೆ ನಾಳೆ ಕೋರ್ಟಲ್ಲಿ ಒಂದ್ ಹೆಂಗ್ಸು
ಇನ್ನೊಂದ್ ಹೆಂಗಸನ್ನ ಸರ್ವನಾಶ ಮಾಡ್ತಾಳೆ. ಗೆಟ್ ಲಾಸ್ಟ್. ಮಿಸ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಮೊಬೈಲ್ ಪ್ರೊಡಕ್ಷನ್ ನಿಲ್ಸೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಲ್ಲ, ಆ ಮೊಬೈಲ್ ಅಲ್ಲಿ ಅಂತ ಡಿಫೆಕ್ಟ್ ಏನಿತ್ತು? ಬಹಳ ಪೆಕ್ಯುಲಿಯರ್ ಡಿಫೆಕ್ಟ್. ನನ್ನ ಮೊಬೈಲ್ ಇಂದ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಆಟೋಮೆಟಿಕಲಿ ಫೋನ್ ಬುಕ್ ಅಲ್ಲಿ ಫೀಡ್ ಆಗಿರೋ ಬೇರೆ ಇನ್ನೊಂದು ನಂಬರ್ಗೂ ಡಯಲ್ ಆಗ್ತಿತ್ತು. ಅಂದ್ರೆ ಒಂದೇ ಸರ್ತಿಗೆ 2 ನಂಬರ್ ಕನೆಕ್ಟ್ ಆಗ್ತಿತ್ತು. ಈಗ ಆ ಹ್ಯಾಂಡ್ಸೆಟ್ ನಿಮ್ ಹತ್ರ ಇದೆಯಾ? ಇಲ್ಲ, ಅದನ್ನ R&D ಸೆಕ್ಷನ್ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಒಂದ್ ವೇಳೆ ಯಾರಾದ್ರೂ ನಿಮ್ ನಂಬರಿಗೆ ಫೋನ್ ಮಾಡಿದ್ರೆ, ಅಕಸ್ಮಾತ್ ನನ್ನ ಫೋನ್ ಎಂಗೇಜ್ ಇದ್ರೆ ಅಥವಾ ನನ್ನ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕಲಿ ವಾಯ್ಸ್ ಮೇಲ್ ಹೋಗುತ್ತೆ. ಆ ಮೆಸೇಜ್ ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಹಳ ಸಿಂಪಲ್. ನನ್ನ ಮೊಬೈಲ್ ಸ್ಟಾರ್ ಪ್ರೆಸ್ ಮಾಡಿದ್ರೆ ನಿಮ್ಗೊಂದು ಕಂಪ್ಯೂಟರೈಸ್ಡ್ ವಾಯ್ಸ್ ಬರುತ್ತೆ. ಅದೊಂದು ಕೋಡ್ ಕೇಳುತ್ತೆ. ಕೋಡ್ ಪ್ರೆಸ್ ಮಾಡಿದಾಗ ನಮ್ಮ ಕಂಪನಿ ಮೆಸೇಜಿಂಗ್ ಸೆಂಟರ್ ಇಂದ ನೀವು ಮೆಸೇಜ್ ಕೇಳಬಹುದು. ಇದು ನಿಮ್ ಮೊಬೈಲ್ ನಂಬರ್ ತಾನೆ? ಹೌದು, ನಂದೆ. ನಿಮ್ ಕೋಡ್ 987. ಸೋನಿಯಾ, ಏನ್ ಮಾಡ್ತಿದ್ದೀರಾ ನೀವು? ನಾನೇನು ಮಾಡ್ತಿಲ್ಲ ರಾಜ್. ಸೋನಿಯಾ, ನೀವು ಮಾಡ್ತಿರೋ ತುಂಬಾ ತಪ್ಪು. Please. ಯೋರಾನ, ಯಾವಾಗ್ಲೂ ಒಂದು ಗಂಡಸೆ ತಪ್ಪು ಮಾಡೋದು ಹೆಂಗ್ಸಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್. ಒಂದು ಗಂಡಸು ಹೆಂಗಸನ್ನ ಹೊಡೆದ್ರೆ ಆ ಗಂಡಸು ಕೆಟ್ಟವನು, ಕ್ರೂರಿ ಅಂತೀವಿ. ಅದೇ ಒಂದು ಹೆಂಗಸು ಗಂಡಸನ್ನ ಹೊಡೆದ್ರೆ ಆಗ ನಾವೇನಂತೀವಿ? ಅವನೇ ಏನೋ ತಪ್ಪು ಮಾಡಿರ್ಬೇಕು ಅಂತೀವಿ. ಪ್ರತಿಯೊಂದು ಹೆಣ್ಣು ತಪ್ಪು ಮಾಡ್ತಾಳೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಯೋರಾನ. ಆದ್ರೆ ಮಿಸ್ಸಸ್ ಸೋನಿಯಾ ರಾಯ್ ಅಂತ ಹೆಣ್ಣು ಭೂಮಿ ಮೇಲಿದ್ರೆ ಅವಳ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಯೋರಾನ, ನಾನು ಒಂದ್ ಹೆಣ್ಣೆ, ಆದ್ರೆ ಈ ರೀತಿ ಪರಪುರುಷನ್ ಜೊತೆ ಅಸಭ್ಯವಾಗಿ ಬಿಹೇವ್ ಮಾಡೋದಕ್ಕೆ ಕಡಿವಾಣ ಹಾಕ್ಬೇಕು. ದಟ್ಸ್ ಆಲ್ ಯೋರಾನ. ಸಾಕ್ಷಿ ಪುರಾವೆಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಘನ ನ್ಯಾಯಾಲಯವು ಆದೇಶಿಸುವುದೇನೆಂದರೆ, ಮಿಸ್ಟರ್ ರಾಜಕುಮಾರ್ ಮಿಸಸ್ ಸೋನಿಯಾ ಮಾಡಿದ ಎಲ್ಲ ಆರೋಪಗಳಿಂದ ಮುಕ್ತಿ ಹೊಂದಿದ್ದಾರೆ. ಹಾಗೆಯೇ ಮಿಸ್ಟರ್ ರಾಯ್ ಅವರು ಸಕಲ ಗೌರವಗಳೊಂದಿಗೆ ಮಿಸ್ಟರ್ ರಾಜಕುಮಾರ್ ಅವರನ್ನು ಈ ಮೊದಲೇ ಇದ್ದ ಹುದ್ದೆಗೆ ಪುನರ್ ನೇಮಿಸಿಕೊಳ್ಳಬೇಕು. ಒಂದು ವೇಳೆ ಮಿಸ್ಟರ್ ರಾಜಕುಮಾರ್ ಅವರು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಪರಿಹಾರ ಹೊಂದುವ ಬಗ್ಗೆ ಆಸಕ್ತಿ ಇದ್ದಲ್ಲಿ ಮೊಕದ್ದಮೆಯನ್ನು ಹೂಡಬಹುದು. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಮಿಸ್ಟರ್ ರಾಜಕುಮಾರ್, ಕೋರ್ಟಲ್ಲಿ ನಡೆದ ವಾದ ವಿವಾದಗಳನ್ನ ಕೇಳಿ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋಬಾರ್ದು. ಇಟ್ಸ್ ಪ್ಯೂರ್ಲಿ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್. ಥ್ಯಾಂಕ್ ಯು ವೆರಿ ಮಚ್. 32 ರೇಪ್ ಅಂಡ್ ಅಸಾಲ್ಟ್ ಕೇಸ್ನ ಗೆದ್ದ ನಾನು ಈ 33ನೇ ಕೇಸ್ನಲ್ಲಿ ಯಾಕೆ ಸೋತೆ ಗೊತ್ತಾ? ನಿಮ್ಮ ಶ್ರೀಮತಿನೇ ನಿಮ್ಮ ಲಾಯರ್ ಆಗಿದ್ರಿಂದ. ಸಾವಿತ್ರಿ ಯಮಧರ್ಮರಾಜನಿಂದ ತನ್ನ ಪತಿಯ ಪ್ರಾಣವನ್ನ ಹೇಗೆ ಮರಳಿ ಪಡೆದ್ಲು, ಹಾಗೆ ನಿಮ್ಮ ಶ್ರೀಮತಿಯವರು ದೊಡ್ಡ ಆಪತ್ತಿನಿಂದ ನಿಮ್ಮನ್ನ ಕಾಪಾಡಿದ್ದಾರೆ. ಎನಿವೇ, ಗಾಡ್ ಬ್ಲೆಸ್ ಯು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸೋನಿಯಾ, ನಿಂಗೆ ಜಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಜಯ ಯಾವತ್ತೂ ನಿನ್ನಂತ ಅವಕಾಶವಾದಿಯಿಂದ ತಪ್ಪಿಸ್ಕೊಂಡು ಹೋಗಲ್ಲ. ಜೀವನದಲ್ಲಿ ಎಲ್ರಿಗಿಂತ ಮೇಲೆ ತುತ್ತದಲ್ಲಿ ನಿಲ್ಬೇಕು ಅಂತ ಆಸೆ ಪಡ್ತಿದ್ಯಲ್ವಾ? ನಿಂತ್ಕೊಂತೀಯ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೊ, ನೀನ್ ಮೇಲ್ ನಿಂತು ಕೆಳಗೆ ನೋಡಿದಾಗ ಅಲ್ಲಿ ನಿನ್ನೋರು ಅಂತ ಯಾರೂ ಇರಲ್ಲ. ಇನ್ಫ್ಯಾಕ್ಟ್ ನಿನಗೆ ಯಾರು ಅಲ್ಲಿ ಕಾಣಿಸೋದು ಇಲ್ಲ. ರಿಮೆಂಬರ್ ಮೈ ವರ್ಡ್ಸ್. ಗುಡ್ ಬೈ.